ನಮಸ್ಕಾರ ಎಲ್ಲರಿಗೂ. ನಾನೀಗ 20 ಎಕರೆ ಕಾಫಿ ತೋಟ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಇದು ಸಿಮೆಂಟ್ ರೋಡು. ಈಗ ಮೇನ್ ರೋಡಿಂದ ಸುಮಾರು 1 ಕಿಲೋಮೀಟ್ರ್ ದಾಟಿದ್ದೀವಿ. ಈಗ ಈ ರೋಡಿಂದ ನಾವು ಹೋಗ್ತಾ ಇರೋದು. ಇಲ್ಲಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ 20 ಎಕರೆ ಕಾಫಿ ತೋಟ. ನೋಡಿ, ಇದೆಲ್ಲ ಸಿಮೆಂಟ್ ರೋಡು. ಮುಂಚೆ ತಾರ್ ರಸ್ತೆ ಆಗಿತ್ತು. ಈಗ 1 ವರ್ಷ ಆಯಿತು ಸಿಮೆಂಟ್ ರೋಡ್ ಮಾಡಿದ್ದಾರೆ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ನಾವು ಈ ತೋಟದ ಹತ್ತಿರ ಬಂದಿದ್ದೀವಿ. ನೋಡಿ, ಇದೆ 20 ಎಕರೆ ಕಾಫಿ ತೋಟ. ಇದೆಲ್ಲ ಪೂರ್ತಿ ರೊಬೆಸ್ಟಾ ಕಾಫಿ ಮತ್ತು ಪೆಪ್ಪರ್ ಕೂಡ ಇದೆ. ಇದೆಲ್ಲ ಬೌಂಡ್ರಿಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಕಾಫಿ ಗಿಡಗಳು ಸುಮಾರು 30 ವರ್ಷದ ಕಾಫಿ ಗಿಡಗಳು, ಎಲ್ಲ ಫ್ಲ್ಯಾಟ್ ಲ್ಯಾಂಡು. ಇದು ಪೂರ್ತಿಯಾಗಿ ರೊಬೆಸ್ಟಾ ಕಾಫಿ ಗಿಡಗಳು, ತುಂಬ ಹೆಲ್ದಿಯಾಗಿರುವಂಥ ಗಿಡಗಳು. ಮುಖ್ಯ ಬೆಳೆ ಕಾಫಿ, ಪೆಪ್ಪರ್ ಮತ್ತು ಸ್ವಲ್ಪ ಅಡಿಕೆ ಹಾಕಿದ್ದಾರೆ. ಇಲ್ಲಿ ಪ್ರೆಸೆಂಟ್ ಎಷ್ಟು ಕಾಫಿ ಬರುತ್ತೆ ಅಂತ ಹೀಗೆ ಹೇಳ್ತೀನಿ. ಪರ್ ಏಕರಿಗೆ 35 ಚೀಲ ಬರುತ್ತೆ ಕಾಫಿ. ಹಾಗೆ ವರ್ಷಕ್ಕೆ ಸರಿಯಾದ ಸಮಯಕ್ಕೆ ಮಳೆ ಕೂಡ ಬರುತ್ತೆ. ಸುಮಾರು ಅಂದರೆ ವರ್ಷಕ್ಕೆ 100ರಿಂದ 150 ಇಂಚ್ ಹತ್ರ ಮಳೆ ಬರುತ್ತೆ ಈ ಏರಿಯಾದಲ್ಲಿ. ಇಲ್ಲಿ ನೀರಿನ ಸೌಲಭ್ಯಕ್ಕೆ ದೊಡ್ಡದಾದ ಕೆರೆ ಇದೆ. ಅದು ನಾನು ವಿಡಿಯೋ ಮಾಡಿಲ್ಲ, ಯಾಕಂದರೆ ತೋಟದಿಂದ ಆಚೆ ಹೋಗಬೇಕಿದೆ, ತುಂಬ ದೂರ ಇದೆ. ಮತ್ತು ಕೆಲಸದವರು ಹೊಸ ಮಾಡುವ ಮನೆ ಕೂಡ ಇದೆ. ಅದರದ್ದು ವಿಡಿಯೋ ಕೂಡ ಮಾಡಿಲ್ಲ, ಯಾಕೆಂದರೆ ಅದು ಇನ್ನೂ ಆಚೆ ಹೋಗಬೇಕಿದೆ. ನಾನು ತೋಟದ ಎಂಟ್ರೆನ್ಸಿಂದ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಈ ಪ್ರಾಪರ್ಟಿಯಿಂದ ಟೌನ್ಗೆ 15 ಕಿಲೋಮೀಟ್ರ್ ಇರೋದು. ರೋಡ್ ಆ್ಯಕ್ಸೆಸ್ಸು ತುಂಬ ಚೆನ್ನಾಗಿದೆ, ಯಾವ ಟೈಮಲ್ಲಿ ಕೂಡ ಹೋಗ್ಬೋದು. ಇದು ತುಂಬ ಸೇಫ್ಟಿ ಇರುವ ಜಾಗ. ಹಾಗೆ ಇಲ್ಲಿ ಪ್ರಾಣಿಗಳ ಭಯ, ಆ ಭಯ ಈ ಭಯ ಯಾವುದೂ ಇಲ್ಲ. ಕಾಡಂದಿಗಳು ಬರುತ್ತೆ ಅಷ್ಟೇ, ಮತ್ತು ಬೇರೆ ಯಾವ ಕಾಡು ಪ್ರಾಣಿಗಳದ್ದು ಆಟ ಇಲ್ಲ. ಈ ಏರಿಯಾದಲ್ಲಿ ನಡೀತಾ ಇರುವ ರೇಟು ಪರ್ ಏಕರಿಗೆ 30 ಲಕ್ಷ ಅಂತೆ. ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತಂತೆ. ಇದು ನಮಗೆ ಓನರ್ ಹೇಳಿರೋ ರೇಟು, ಏಕೆಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೇಟ್ ಅಂತ ಫಿಕ್ಸ್ ಆಗಿರುತ್ತೆ. ಅದು ಬಂದುಬಿಟ್ಟು ಎಸ್ಟೇಟ್ ಕಂಡೀಷನ್ ಮೇಲೆ, ಮನೆ ಇದೆಯಾ, ನೀರಿದೆಯಾ, ಡಾಕ್ಯುಮೆಂಟ್ಸ್ ಹೇಗಿದೆ, ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗುತ್ತೆ ರೇಟ್ ಬಗ್ಗೆ. ಈ ರೀತಿಯ ದೊಡ್ಡ ಏರಿಯಾ ನೋಡುವವರಿಗೆ, ಅಂದರೆ 20ರಿಂದ 30 ಎಕರೆ ತೋಟ ನೋಡುವವರಿಗೆ ಈ ಥರ ಪ್ರಾಪರ್ಟಿ ನೋಡಿದರೆ ಇದು ನಿಮಗೆ ಇಷ್ಟ ಆಗುತ್ತೆ. 10 ಪ್ರಾಪರ್ಟಿ ನೋಡಿದ್ರೆ ಇದೇ ಬೇಕು ಅಂತ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ ಇದು. ನೀವು ಬೆಂಗಳೂರಿಂದ ಬರಬೇಕಾದ್ರೆ ಈ ಪ್ರಾಪರ್ಟಿಗೆ 280 ಕಿಲೋಮೀಟರ್ ಆಗುತ್ತೆ. ಮೈಸೂರಿನಿಂದ 130 ಕಿಲೋಮೀಟರ್ ಹಾಗೂ ಹುಣಸೂರು 80 ಕಿಲೋಮೀಟರ್ ದೂರದಲ್ಲಿದೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.